ನೀರಾವರಿ ಕಾಲುವೆಯ ನಿರ್ಲಕ್ಷ್ಯ ಮತ್ತು ಕಳಪೆ ಕಾಮಗಾರಿಯಿಂದ ಭದ್ರಾ ಜಲಾಶಯದ ಕೋಟಿ ಕೋಟಿ ರೂಪಾಯಿಗಳು ಈಗ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಹೌದು, 4 ಕೋಟಿ ಖರ್ಚು ಮಾಡಿದ್ರೂ ಕೂಡ ಭದ್ರಾ ಎಡದಂಡೆ ಕಾಲುವೆಯ ನೀರು ಸೋರಿಕೆ ಆಗೋದೇ ನಿಂತಿಲ್ಲ. ಕೇವಲ 5 ಟಿಸಿಎಂ ನೀರು ಪೋಲಾಗುವುದನ್ನ ತಡೆಯಲು ಭದ್ರಾವತಿ ಮತ್ತು ತರೀಕೆರೆ ವ್ಯಾಪ್ತಿಯ ಕಾಲುವೆ ರಿಪೇರಿ ಕಾಮಗಾರಿಗೆ 4.23 ಕೋಟಿ ಖರ್ಚನ್ನ ಮಾಡಲಾಗಿತ್ತು. ಕೇವಲ 4 ತಿಂಗಳಲ್ಲೇ ಕಾಮಗಾರಿ ಮುಗಿಸಿರುವುದಾಗಿ ಅಧಿಕಾರಿಗಳು ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಈ ಕಾಮಗಾರಿಗೆ ಮುಂಚೆ ಇದ್ದ ಸೋರಿಕೆಗಿಂತ ಈಗ ಪ್ರತಿದಿನ ಅಂದ್ರೆ 380ಕ್ಕೂ ಕ್ಯೂಸೆಕ್ ಹೆಚ್ಚು ನೀರು ವ್ಯರ್ಥವಾಗಿ ಮತ್ತೆ ಹರಿದು ಹೋಗ್ತಿದೆ. ನೀರು ಕೂಡ ಸೋರಿಕೆ ಆಗ್ತಿದೆ. ಈ ನೀರು ವ್ಯರ್ಥವಾಗುತ್ತಿರುವ ದೃಶ್ಯವೇ ಕಾಮಗಾರಿ ಒಟ್ಟಾರೆಯಾಗಿ ಕಳಪೆ ಎಂದು ಮತ್ತೆ ಮತ್ತೆ ಸಾಬೀತನ್ನ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ. ಈ ವಿಷಯಕ್ಕೆ ಅನುಗುಣವಾಗಿ ಕಳಪೆ ಕೆಲಸ ಮಾಡಿದ ಗುತ್ತಿಗೆದಾರರನ್ನ ತಕ್ಷಣವೇ ಬ್ಲಾಕ್ ಲಿಸ್ಟ್‌ಗೆ ಸೇರಿಸಿ, ಜೊತೆಗೆ ಆ ಹಣ ಬಿಡುಗಡೆಯನ್ನ ಮಾಡಲೇಬೇಡಿ ಅಂತ ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ಯಶಸ್ವಿ ಎಂದು ಹೇಳಿದ್ದ ಈ ಕಾಮಗಾರಿ ಈಗ ವಿಫಲವಾಗಿದೆ. ಇದು 4 ಕೋಟಿ ರೂಪಾಯಿಗಳ ಜನಧನ ವ್ಯರ್ಥದ ಸ್ಪಷ್ಟ ಒಂದು ಉದಾಹರಣೆಗೆ ಸಾಕ್ಷಿಯಾಗಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಸ್ಥೆಗಳ ವಿರುದ್ಧ ಕೂಡಲೇ ಉನ್ನತ ಮಟ್ಟದ ತನಿಖೆಯಾಗಲೇಬೇಕು ಎಂಬುದು ಸ್ಥಳೀಯರ ಬಲವಾದ ಒಂದು ಒತ್ತಾಯವಾಗಿದೆ.